ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ಗಾಡ್ ಕೃಷ್ಣ ಫೋಟೋ ಡ್ರಾ ಮಾಡ್ತಾಯಿದ್ವಿ. ಅಂದರೆ ಇದನ್ನು ಪೆನ್ಸಿಲ್ ಮತ್ತು ಕಲರ್ ಪೆನ್ಸಿಲ್ ಎರಡು ಮಿಕ್ಸ್ ಮಾಡ್ತಾಯಿದ್ವಿ. ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಪೆನ್ಸಿಲಲ್ಲಿ ಶೇಡ್ ಕೊಟ್ಕೊಂಡು ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಪೆನ್ಸಿಲಲ್ಲಿ ಸ್ವಲ್ಪ ಶೇಡ್ ಕೊಟ್ಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ಡಿಫ್ರೆಂಟಾಗಿ, ಅಂದರೆ ಒಂದೇ ಥರ ಕಲರ್ ಬೇಡ ಅಂತ ಮಧ್ಯೆ ಯೆಲ್ಲೋ ಕಲರು ಈ ಥರ ಬಳಸ್ಕೊಂಡು ಮಾಡ್ತಾಯಿದ್ವಿ. ವಿಡಿಯೋನ ದಯವಿಟ್ಟು ಫುಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಕ್ಲೀನಾಗಿ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿದ್ರೆ ಇದು ಯಾವ ಥರ ಡ್ರಾಯಿಂಗು ಹೇಗೆ ಮಾಡಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ಸ್ವಲ್ಪ ಕ್ಲೀನಾಗಿ ನೋಡಿ, ಕ್ಲೀನಾಗಿ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೊದಲಿಗೆ ನಾನು ಗ್ರೈಡ್ ಮುಖಾಂತರ ಕೃಷ್ಣ ಚಿತ್ರ ಬರ್ಕೊಳ್ತಾ ಇದ್ದೀನಿ. ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಗ್ರೈಡ್ ಹಾಕೋದು ಹೇಗೆ, ಆ ಫೋಟೋಗೆ ಹೇಗೆ ಗ್ರೈಡ್ ಹಾಕೋಬೇಕು, ನಾವು ಅದೇ ರೀತಿ ನಾವು ಡ್ರಾಯಿಂಗ್ ಶೀಟ್ ಮೇಲೆ ಯಾವ ರೀತಿ ಗ್ರೈಡ್ ಹಾಕ್ಕೊಂಡು ನಾವು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನಾನು ಇವಾಗ ಗ್ರೈಡ್ ಮುಖಾಂತರ ಡ್ರಾ ಮಾಡ್ತಾಯಿದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಅಂದರೆ ನಾನು ಸ್ಟಾರ್ಟಿಂಗು ಲೈಟಾಗಿ ಸ್ಕೆಚ್ ಹಾಕೊಳ್ತಾಯಿದ್ದೀನಿ. ಯಾವುದೇ ಡ್ರಾಯಿಂಗ್ ಮಾಡಬೇಕಾದ್ರೆ ನಾವು ಪೆನ್ಸಿಲಲ್ಲಿ ಮೊದಲು ಲೈಟಾಗಿ ಸ್ಕೆಚ್ ಹಾಕಬೇಕು. ನಾವು ಡಾರ್ಕಾಗಿ ಸ್ಕೆಚ್ ಹಾಕಿದ್ರೆ ನಮಗೆ ಡ್ರಾಯಿಂಗ್ ಮಾಡಬೇಕು, ಆಮೇಲೆ ಶೇಡಿಂಗ್ ಕೊಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅದು. ಅದರಿಂದ ಆಮೇಲೆ ನಾವು ಅಳಿಸ್ಬೇಕು ಅಂದರೂ ಎರೇಸ್ ಮಾಡಬೇಕು ಅಂದರೂ ಅದು ಪ್ರಾಬ್ಲಮ್ ಆಗುತ್ತೆ, ಅದು ಹಾಗೇ ಇರುತ್ತೆ. ಅದರಿಂದ ಲೈಟಾಗಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಯಾವ ರೀತಿ ಬೇಕಾದ್ರೆ ಡಾರ್ಕಾಗಿ ಶೇಡ್ ಯಾವ ಥರ ನಾನು ಕೊಟ್ಕೋಬೋದು. ಅದರಿಂದ ಲೈಟಾಗಿ ಸ್ಕೆಚ್ ಹಾಕೊಳ್ಳಿ. ಮತ್ತು ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಡ್ರಾಯಿಂಗು, ಯಾಕೆಂದರೆ ಫುಲ್ ವೀಡಿಯೋ ಆಗೋಕ್ಕಾಗಲ್ಲ. 3 hours 4 hours ಇರುತ್ತೆ ಒಂದು ವೀಡಿಯೋ. ಅದರಿಂದ ನಾವು ಸ್ಪೀಡ್ ಮಾಡಿ ಅದನ್ನು ಒಂದು 15 minutes 20 minutes ಇಲ್ಲ 10 minutesಗೆ ತಂದಿರ್ತೀವಿ. ಅದರಿಂದ ಸ್ವಲ್ಪ ನಿಮಗೆ ಸ್ಪೀಡಾಗಿ ಕಾಣ್ಬೋದು. ಮತ್ತು ಎಡಿಟ್ ಮಾಡಿರ್ತೀವಿ, ಮಧ್ಯೆ ಬೇಡದೇ ಇರೋದೆಲ್ಲ ತೆಗೆದಾಕಿರ್ತೀವಿ. ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಮೊದಲು ಇಲ್ಲಿ ಎಲ್ಲ ಸಿಂಪಲಾಗಿ ಸ್ಕೆಚ್ ಹಾಕೊಳ್ತಾ ಇದ್ದೀನಿ. ಯಾವುದೇ ನೀವು ಫುಲ್ ಬ್ಲ್ಯಾಕ್ ಪೆನ್ಸಿಲಲ್ಲೇ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಡಾರ್ಕಾಗಿ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಅದೇ ನೀವು ಕಲರ್ ಪೆನ್ಸಿಲೆಲ್ಲ ಮಾಡ್ತೀನಿ ಅಂದಾಗ ಸ್ವಲ್ಪ ನೀವು ಲೈಟಾಗಿ ಸ್ಕೆಚ್ ಹಾಕೊಳ್ಬೇಕು. ಮತ್ತು ಫೇಸ್ ಚಿತ್ರ ಬರೀಬೇಕಾದ್ರೆ ಮಾತ್ರ ನೀವು ಲೈಟಾಗಿ ಸ್ಕೆಚ್ ಹಾಕೋಬೇಕು. ಯಾಕೆಂದರೆ ಫೇಸಲ್ಲಿ ನಿಮಗೆ ಕಣ್ಣು, ಮೂಗು, ಬಾಯಿ, ತುಟಿ ಇವೆಲ್ಲ ಬರೀಬೇಕಾದ್ರೆ ನೀವು ಡಾರ್ಕಾಗಿ ಹಾಕೋಬಿಟ್ರೆ ಆಮೇಲೆ ಕ್ಲೀನಾಗಿ ಶೇಡ್ ಕೊಡೋಕ್ಕಾಗಲ್ಲ. ಅದರಿಂದ ನೋಡಿ, ಇವಾಗ ನಾನು ಸ್ಕೆಚ್ಚೆಲ್ಲ ಮುಗೀತು. ಈಗ ಲೈಟಾಗಿ ಪೆನ್ಸಿಲಲ್ಲೇ ಶೇಡಿಂಗ್ ಮಾಡ್ತಾಯಿದ್ದೀನಿ. ಈ ನಾವು ಪೆನ್ಸಿಲಲ್ಲಿ ಶೇಡಿಂಗ್ ಮಾಡಿದಾಗ ಈ ಬ್ಲೆಂಡಿಂಗ್ ಸ್ಟೆಪ್ ಅಂತ ಸಿಗುತ್ತೆ. ಇದರಲ್ಲೇ ನಾವು ಏನು ಪೆನ್ಸಿಲಲ್ಲಿ ನಾವು ಶೇಡ್ ಕೊಡ್ತೀವಿ ಅದನ್ನ ತಗೊಂಡು ಈ ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ನಾವು ಬ್ಲೆಂಡ್ ಮಾಡ್ಬೋದು. ಕ್ಲೀನಾಗಿ ನೋಡ್ತಾ ಇರ್ಬೋದು, ನಾನು ಅದ್ರಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದರಿಂದ ನಾವು ಈ ಪೆನ್ಸಿಲಲ್ಲಿ ಬರೆಯೋ ಇದನ್ನು ನಾವು ಕ್ಲೀನಾಗಿ ಬ್ಲೆಂಡ್ ಮಾಡ್ಬೋದು. ಅದೇ ಪೆನ್ಸಿಲಲ್ಲಿ ಈ ಥರ ನಾವು ಬ್ಲೆಂಡ್ ಮಾಡೋಕ್ಕಾಗಲ್ಲ ಕ್ಲೀನಾಗಿ. ಅದರಿಂದ ಇದು ಬ್ಲೆಂಡಿಂಗ್ ಸ್ಟೆಪ್ ಅಂತ ಸಿಗುತ್ತೆ, ಇದನ್ನು ಬಳಸಿ ನೀವು. ನಾನಿಲ್ಲಿ ಫೇಸ್ಗೆಲ್ಲ ಒಂದು ಸೈಡ್ ಲೈಟಾಗಿ ಪೆನ್ಸಿಲಲ್ಲೇ ಶೇಡ್ ಕೊಡ್ತಾಯಿದ್ದೀನಿ. ಇದಕ್ಕೆಲ್ಲ ನಾನು 2B 4B ಪೆನ್ಸಿಲೇ ಉಪಯೋಗಿಸಿರೋದು. ಹೆಚ್ಚಿಗೆ ಡಾರ್ಕಾಗಿ ಏನು ಇದು ಮಾಡ್ತಾಯಿಲ್ಲ, ನಾನು ಸ್ವಲ್ಪ ಲೈಟಾಗಿ ಶೇಡ್ ಮಾಡಿ ಕೊಟ್ಕೊಂಡು ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಸ್ಕೈ ಬ್ಲೂ ಪೆನ್ಸಿಲ್ ಬಳಸ್ತಾಯಿದ್ದೀನಿ. ಯಾಕೆ ನಾನು ನಿಮ್ಗೆ ಹೇಳಿದೆ, ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆನ್ಸಿಲ್ ಮತ್ತು ಕಲರ್ ಪೆನ್ಸಿಲ್ ಎರಡು ಮಿಕ್ಸ್ ಮಾಡಿ ಬರೀತಾರೆ ಅಂತ. ಅಂದರೆ ಇಲ್ಲಿ ನಾವು ಫುಲ್ ಬ್ಲೂನೂ ಇಲ್ಲ, ಫುಲ್ ಬ್ಲ್ಯಾಕು ಇಲ್ಲ, ಆ ಥರ ಮಿಕ್ಸ್ ಮಾಡಿ ಬರಿತಾ ಇರೋದು. ಅದರಿಂದ ಅಬ್ಸರ್ವ್ ಮಾಡ್ಬೋದು ನೀವು. ಒಂದು ಸೈಡು ಪೆನ್ಸಿಲ್ ಶೇಡಿಂಗ್ ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಸ್ಕೈ ಬ್ಲೂ ಪೆನ್ಸಿಲ್ ಶೇಡ್ ಕೊಡ್ತಾಯಿದ್ದೀನಿ. ಏಕೆಂದರೆ ಈ ಫೋಟೋ ಇದ್ದಿದ್ದು ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು, ಅದರಿಂದ ಇಷ್ಟ ಆಯಿತು ನನಗೆ ಇದನ್ನು ಡ್ರಾ ಮಾಡಬೇಕು ಅಂತ. ಅದಕ್ಕೆ ಇದನ್ನು ಡ್ರಾ ಮಾಡಿದ್ದೀನಿ ನಾನು. ನೀವು ನೋಡ್ಬೋದು, ಇದು ಫಿನಿಶಿಂಗ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನಾಗಿ ಯಾಕೆ ಈ ಥರ ಕಲರ್ ಹಾಕಿದ್ದಾರೆ ಅಂತ. ನಾನು ಡಿಫ್ರೆಂಟಾಗಿ ಯಾವತ್ತೂ ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಫೋಟೋಗಳು, ಡಿಫ್ರೆಂಟ್ ಕಲರ್ ಇರೋಂಥವು, ಡಿಫ್ರೆಂಟ್ ಶೇಡ್ ಇರೋಂಥ ಫೋಟೋಗಳನ್ನ ನಾವು ಆಯ್ಕೆ ಮಾಡಿ ಡ್ರಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ನಮಗೂ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ ಡ್ರಾ ಮಾಡೋದಕ್ಕೆ. ಮಾಮೂಲಿ ಫೋಟೋ, ನಾರ್ಮಲ್ ಫೋಟೋ ಮಾಡೋದಕ್ಕೂ ಈ ಥರ ಡಿಫ್ರೆಂಟಾಗಿರೋ ಫೋಟೋ ಮಾಡಿದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ. ಅದು ಲೈಕ್ ನೋಡೋರಿಗೂ ಒಂಥರ ಇಷ್ಟ ಆಗುತ್ತೆ, ನಾವು ಕೂಡ ಒಂಥರ ಚಾಲೆಂಜಿಂಗಾಗಿ ಡ್ರಾ ಮಾಡ್ಬೋದು. ಇಲ್ಲಿ ನಾನು ವೈಲೆಟ್ ಕಲರು, ಲೈಟ್ ವೈಲೆಟ್ ಕಲರ್ ಕೂಡ ಬಳಸಿದ್ದೀನಿ. ಅದರಲ್ಲೇ ಬಾಯಿ, ತುಟಿ ಇದೆಲ್ಲ ಅದರಲ್ಲೇ ಬರುತ್ತೆ. ಆ ಕಲರ್ಲೇ ನಾನು ಮಾಡ್ತಾ ಇರೋದು. ಈಗ ಮಾಮೂಲಿ ಫೋಟೋ ಮಾಡೋದಕ್ಕೂ ಈ ರೀತಿ ಫೋಟೋ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ.
ಯಾಕೆಂದರೆ ಇಲ್ಲಿ ಬರೀ 2-3 ಕಲರಲ್ಲೇ ಇಡೀ ಚಿತ್ರನ ನಾವು ಡ್ರಾ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿ ನಾನು ಬ್ಲ್ಯಾಕ್ ಪೆನ್ಸಿಲು, ವೈಲೆಟು ಮತ್ತು ಸ್ಕೈ ಬ್ಲೂ ಮತ್ತು ಯೆಲ್ಲೋ, ಮುಂದೆ ಎಲ್ಲೋ ಬರುತ್ತೆ. ಇವಾಗ ಬಳಸಿರೋದು ನಾನು ಬ್ಲ್ಯಾಕ್ ಪೆನ್ಸಿಲ್, ಸ್ಕೈ ಬ್ಲೂ ಮತ್ತು ವೈಲೆಟ್ 3ರಲ್ಲೇ ನಾನು ಫುಲ್ ಫೇಸ್ನ ಶೇಡಿಂಗ್ ಕೊಡ್ತಾಯಿದ್ದೀನಿ. ಅಬ್ಸರ್ವ್ ಮಾಡ್ಬೋದು ನೀವು. ಮಾಮೂಲಿ ಫೋಟೋಗಳಾದರೆ ಫೇಸ್ಗೆ ಬೇರೆ ಕಲರು, ಬಾಯಿಗೆ ತುಟಿಗೆ ಬೇರೆ ಕಲರು, ಕಣ್ಣಿಗೆ ಬ್ಲ್ಯಾಕ್ ಹಾಕಬೇಕು, ಡಿಫ್ರೆಂಟ್. ಅದಾದರೆ ನಾವು ಹಿಂಗೆ ಹಾಕ್ಬೇಕು ಅಂತ ಈ ಥರ ಡಿಫ್ರೆಂಟು ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ನಾವು ಬರೀ 3-4 ಕಲರ್ ಪೆನ್ಸಿಲಲ್ಲೇ ನಾವು ಯಾವ ರೀತಿ ಬೇಕಾದ್ರೂ ನಾವು ಡ್ರಾ ಮಾಡ್ಬೋದು. ನೋಡ್ಬೋದು ಇಲ್ಲಿ ಡಾರ್ಕ್ ವೈಲೆಟಲ್ಲೇ ನಾನು ಮೂಗು ಶೇಪ್ ಎಲ್ಲ ಇದು ಮಾಡ್ತಾಯಿದ್ದೀನಿ, ಶೇಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು ಯಾವುದಾದ್ರೂ ಡ್ರಾಯಿಂಗ್ ಆದರೂ ಅಷ್ಟೇ, ಬರೀ ನಮ್ಮ ಹತ್ರ 1-2 ಕಲರ್ ಪೆನ್ಸಿಲ್ ಇದ್ದರೂ ಆ ಚಿತ್ರನ ನಾವು 2 ಕಲರ್ಲೇ ನಾವು ಡ್ರಾ ಮಾಡ್ಬೋದು. ಕಲಾವಿದರಿಗೆ ನಾವು ಇಂಥ ಕಲರ್ಲೇ ಮಾಡ್ತೀವಿ ಅನ್ನೋಲ್ಲ, ಅವರು ಪ್ರತಿಯೊಂದು ಕಲರ್ ಸಿಕ್ಕರೂ ಅದರಲ್ಲೂ ಡ್ರಾಯಿಂಗ್ ಮಾಡೇ ಮಾಡ್ತಾರೆ. ಅದೊಂದು ಚಾಲೆಂಜ್. ಅದು ನಾವು ರಿಯಾಲಿಟಿ ಹೇಗಿದೆಯೋ ಹಾಗೆ ಡ್ರಾ ಮಾಡ್ತೀನಪ್ಪ ಅಂದರೆ ನಾವು ಫೋಟೋದಲ್ಲಿರೋ ಪ್ರತಿಯೊಂದು ಕಲರು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ಚಾಲೆಂಜಿಂಗಾಗಿ ಮಾಡಬೇಕು. 2-3 ಕಲರ್ ಯೂಸ್ ಮಾಡಿ ನಾವು ಡ್ರಾ ಮಾಡ್ಬೋದು. ನೋಡ್ಬೋದು, ನಾನು ಕಣ್ಣಿಗೂ ಕೂಡ ಡಾರ್ಕ್ ವೈಲೆಟೇ ಯೂಸ್ ಮಾಡ್ತಾಯಿದ್ದೀನಿ. ಬಾಯಿಗೂ ನೋಡಿ ಡಾರ್ಕ್ ವೈಲೆಟಲ್ಲೇ ನಾನು ಶೇಡಿಂಗ್ ಕೊಡ್ತಾಯಿದ್ದೀನಿ. ಈ ಥರ ಅಷ್ಟೇ. ಅಂದರೆ ಡಿಫ್ರೆಂಟಾಗಿ ನಾವು ಒಂದೇ ಥರ ಮಾಡಬೋದು. ಈ ಥರ ಡಿಫ್ರೆಂಟಾಗಿ ಯಾವುದಾದ್ರು ಫೋಟೋಗಳು ಸಿಕ್ಕರೆ ನೀವು ನೋಡಿ ಡ್ರಾ ಮಾಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೇಕು. ನಮಗೂ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ನಾವು ಒಂದೇ ಥರ ಮಾಡ್ತಾಯಿರ್ತೀವಿ. ಈ ಥರ ಒಂಥರ ಬೇರೆ ಥರ ಮಾಡಿದ್ರೆ ನೋಡೋರಿಗೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಸ್ಕೈ ಬ್ಲೂನೇ ನಾನು ಮುಖಕ್ಕೆಲ್ಲ ಶೇಡ್ ಕೊಡ್ತಾ ಇರೋದು. ಸ್ಕೈ ಬ್ಲೂಲೇ ಒಂದು ಸೈಡೆಲ್ಲ ಫುಲ್ ಸ್ಕೈ ಬ್ಲೂ, ಈ ಕಡೆ ಎಲ್ಲ ನಾನು ಸ್ವಲ್ಪ ನೋಡ್ಬೋದು. ಈ ಕಡೆ ಎಲ್ಲ ಪೆನ್ಸಿಲ್ ಸ್ಕೇಲಲ್ಲಿ ಕೊಟ್ಟಿದ್ದೀನಿ, ಪೆನ್ಸಿಲ್ ಶೇಡಿಂಗ್ ಕೊಟ್ಟಿದ್ದೀನಿ ನಾನು. ಈ ಕಡೆ ಎಲ್ಲ ವೈಲೆಟ್ ಪೆನ್ಸಿಲಲ್ಲಿ ಶೇಡಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಒಂದು ಸೈಡ್ ಬ್ಲ್ಯಾಕ್, ಒಂದು ಸೈಡ್ ಸ್ಕೈ ಬ್ಲೂ, ಈ ಟೈಪು. ಮತ್ತು ಈಗ ಎಲ್ಲೋ ಕೃಷ್ಣ ದೇವ್ರದ್ದು ಹಣೆಗೆ ಹಾಕಿರ್ತಾರಲ್ಲ, ಅದಕ್ಕೆ ನಾನು ಯೆಲ್ಲೋ ಕಲರಲ್ಲಿ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೇಸರಿ ಕಲರ್, ಎಲ್ಲೋಗಿಂತ ಸ್ವಲ್ಪ ಡಾರ್ಕ್ ಕಲರು. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಕೇಸರಿ ಕಲರಲ್ಲೂ ಕೂಡ ನಾವು ಶೇಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆ ಜಾಗದಲ್ಲಿ ಬೆಳಕಿದ್ದಿರಂಗೆ ನಮ್ಮ ಒಂದು ಹೇಳಿದೆ ಮೊದಲೇ ನಿಮಗೆ, ಡಿಫ್ರೆಂಟಾಗೇ ಇರಬೇಕು. ಒಂದೇ ಥರ ಇದ್ರಲ್ಲಿ ಮಾಡೋದು ಬೇಡ, ಬೇರೆ ಬೇರೆ ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿರೋದು. ಕಣ್ಣಿನ ಭಾಗಕ್ಕೆಲ್ಲ ಹುಬ್ಗೆಲ್ಲ ನಾನು ಮೊದಲು ಡಾರ್ಕ್ ವೈಲೆಟಲ್ಲೇ ಮಾಡಿದ್ದು. ಆಮೇಲೆ ಸ್ವಲ್ಪ ಬ್ಲ್ಯಾಕಲ್ಲಿ ಫಿನಿಷ್ ಕೊಟ್ಟಿದ್ದೀನಿ. ಯಾಕೆಂದರೆ ನೀವು ಯಾವುದೇ ಡ್ರಾಯಿಂಗ್ ಮಾಡಿದ್ರು ನಾವು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ಡ್ರಾಯಿಂಗ್ ಕ್ಲೀನಾಗಿ ಕಾಣೋದು. ನಾವು ಒಂದೇ ಕಲರಲ್ಲಿ ಒಂದೇ ಇದ್ರಲ್ಲಿ ಮಾಡ್ತೀನಿ ಅಂದರೆ, ಯಾಕೆ ಯಾವುದೇ ಇದಾದರೂ ನಾವು ಸ್ವಲ್ಪ ಬ್ಲ್ಯಾಕ್ ಯೂಸ್ ಮಾಡಲೇಬೇಕಾಗುತ್ತೆ. ಅದೇ ಥರ ಮಾಡಿದ್ದೀವಿ ನೋಡಿ. ಅಂದರೆ ನಾನು ಅತಿಯಾಗಿ ಮಾಡಿಲ್ಲ, ಸ್ವಲ್ಪ ಸಿಂಪಲಾಗಿ ಬ್ಲ್ಯಾಕ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಕ್ಲೀನಾಗಿ ಶೇಡಿಂಗ್ ಕೊಟ್ಕೊಳ್ಳಿ ಅಷ್ಟೇ, ಏನಾಗಲ್ಲ. ಈ ಥರ ಮಾಡಿ ನೀವು ಒಂದೇ ಥರ ಡ್ರಾಯಿಂಗ್ ಮಾಡ್ತೀರ, ಈ ಥರ ಡಿಫ್ರೆಂಟಾಗಿ ಡ್ರಾ ಮಾಡ್ತಾಯಿರಿ. ನಿಮಗೂ ಅನುಭವ ಆಗುತ್ತೆ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಯಾವ ಥರ ಕಲರಲ್ಲಾದರೂ ನಾವು ಡ್ರಾ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಈ ಥರ ಡ್ರಾ ಮಾಡಿ. ನೋಡಿ, ಡಾರ್ಕ್ ವೈಲೆಟ್ ಯೂಸ್ ಮಾಡಿದ್ದೀನಿ. ಇಲ್ಲಿಗೆಲ್ಲ ಡಾರ್ಕ್ ವೈಲೆಟೆಲ್ಲ ನಾನು ಶೇಡಿಂಗ್ ಮಾಡ್ತಾ ಇರೋದು. ಮತ್ತು ಇದಕ್ಕೆ ಇನ್ನೊಂದು ಪೆನ್ಸಿಲ್ ಉಪಯೋಗಿಸಿದ್ದೀನಿ. ನೆಕ್ಸ್ಟ್ ಏರ್ ಕಲರ್ ಹಾಕ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೀನಿ. ಅದು ಇನ್ನೊಂದು ಕಲರ್ ಇದೆ. ಇವಾಗೆಲ್ಲ ನಾನು ಇಲ್ಲಿ ನೋಡಿ ಮಾಮೂಲಿ ಪೆನ್ಸಿಲಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಏನು ಯೂಸ್ ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಪೆನ್ಸಿಲ್. ಇದು ಚಾಕ್ಲೋರ್ ಪೆನ್ಸಿಲ್ ಅಂತ. ಇದು ಅದರಲ್ಲಿ ಡ್ರಾ ಮಾಡ್ಕೊಂಡು ಈ ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಾದರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಅದು ಈ ಚಾಕ್ಲೋರ್ ಪೆನ್ಸಿಲು ನಿಮಗೆ ಇದು ಕಾಸ್ಟ್ಲಿ ಆಗುತ್ತೆ ಯೂಸ್ ಮಾಡೋ. ಒಂದು 5 ಪೆನ್ಸಿಲ್ ಇದು ನಿಮಗೆ 280 ರೂಪಾಯಿನ ಬೀಳುತ್ತೆ. ಇದು 180 ರೂಪಾಯಿ ಚಾರ್ಜಸ್ ಆಗುತ್ತೆ. ಇದು 5 ಪೆನ್ಸಿಲ್ ಬರುತ್ತೆ.
ಅಂದರೆ ಇದು ಫುಲ್ ಡಾರ್ಕಾಗಿ ಬರುತ್ತೆ ಇದು ಕಲರ್ಸ್. ಬ್ಲ್ಯಾಕ್ ಕಲರು ನಿಮಗೆ ಮಾಮೂಲಿ ಈ ಪೆನ್ಸಿಲ್ ಈ 2B 3B 5B 10B ಏನು ಡಾರ್ಕ್ನೆಸ್ ಬರುತ್ತೆ ಅದಕ್ಕಿಂತ ಕ್ಲಿಯರಾಗಿ ಡಾರ್ಕ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಡಾರ್ಕಾಗಿ ಬರುತ್ತೆ ಅಂತ. ಇದನ್ನು ಉಪಯೋಗಿಸ್ಬೋದು. ಚಾಕ್ ಕಲರ್ ಪೆನ್ಸಿಲ್ ಅಂತ ಇದೆ ನೋಡಿ. ಇಲ್ಲಿ ಸ್ವಲ್ಪ ಏರ್ಗೆ ಸ್ವಲ್ಪ ನಾವು ಕೇಸರಿ ಕಲರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೆಳಕು ಹಣೆಯಿಂದ ಬಿದ್ದು ಈ ಕಡೆ ಸೈಡಿಗೆ ಬಿದ್ದಿರೋಂಗೆ ಕೂದಲಿಗೆಲ್ಲ ಸ್ವಲ್ಪ ಶೇಡ್ ಬಿದ್ದಿರೋ ಹಾಗೆ, ಅದರಿಂದ ಇಲ್ಲಿ ಎಲ್ಲೋ ಮತ್ತು ಕೇಸರಿ ಕಲರ್ ಉಪಯೋಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಮೊದಲೇ ಹೇಳಿ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಹಾಕಿ ಮಾಡ್ತಾಯಿದ್ದೀನಿ ಅಂತ, ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಣೆ ಮೇಲೆ ಕೂದಲು ಬಂದಿರೋದು ಅದು ನಾವು ಫುಲ್ ಬ್ಲ್ಯಾಕ್ ಆಗಿ ತೋರಿಸೋಕ್ಕಿಂತ ಸ್ವಲ್ಪ ಈ ಥರ ಬ್ರೌನ್ ಕಲರ್ ಯೂಸ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ. ಏಕೆಂದರೆ ಹಣೆ ಮೇಲಿಂದ ಬೆಳಕು ಈ ಕಡೆಗೂ ಏರ್ ಮೇಲೆ ಸ್ವಲ್ಪ ಇರೋದ್ರಿಂದ ಅದು ಆ ಥರ ಇದಾಗಿದೆ ಅಂತ, ಆ ಥರ ಕಲರ್ ಬಂದಿದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ಮಾಮೂಲಿ ಚಾಕ್ ಕಲರ್ ಪೆನ್ಸಿಲಲ್ಲಿ ಫುಲ್ ಬ್ಲ್ಯಾಕ್ ಏರ್ ಎಲ್ಲ ಫುಲ್ ಬ್ಲ್ಯಾಕ್ ಕೊಡ್ತಾಯಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಇದು ಎಷ್ಟು ಡಾರ್ಕಾಗಿ ಬರುತ್ತೆ ಅಂತ. ಮಾಮೂಲಿ ಪೆನ್ಸಿಲ್ಗಿಂತ 2ರಷ್ಟು 3ರಷ್ಟು ಡಾರ್ಕ್ ಬರುತ್ತೆ ಇದು. ನೀವು ಮಾಮೂಲಿ ಸ್ಟಾರ್ಟಿಂಗ್ ಡ್ರಾಯಿಂಗ್ ಮಾಡ್ತಾಯಿದ್ದೀರಾ, ಈಗ ನೀವು ಕಲಿತಾ ಇದ್ದೀರ ಅನ್ನೋದಾದರೆ ನೀವು ಮಾಮೂಲಿ ಪೆನ್ಸಿಲೇ ಯೂಸ್ ಮಾಡಿ, ಅದರಲ್ಲೇ ಶೇಡಿಂಗ್ ಕೊಡೋದೆಲ್ಲ ಮಾಡಿ. ನೀವೆಲ್ಲ ಚೆನ್ನಾಗಿ ಡ್ರಾಯಿಂಗ್ ಕಲಿತ ಮೇಲೆ ಈ ಥರ ಪೆನ್ಸಿಲ್ ಯೂಸ್ ಮಾಡಿ. ಏಕೆಂದರೆ ಇವೆಲ್ಲ ಕಾಸ್ಟ್ಲಿ, ನೀವು ತಗೊಂಡು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಇದು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದೆ ತಗೊಂಡು ನೀವು ವೇಸ್ಟ್ ಮಾಡಿ ಸುಮ್ಮನೆ ಹಣ ವ್ಯರ್ಥ ಮಾಡೋದು ಬೇಡ. ಅದರಿಂದ ಮೊದಲು ಕಲ್ತ್ಕೊಳ್ಳಿ ಡ್ರಾಯಿಂಗ್ ಮಾಡೋದು. ಆಮೇಲೆ ಇಲ್ಲ ನಾನು ಯಾವುದ್ರಲ್ಲಾರು ಶೇಡಿಂಗ್ ಕೊಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಾಗ ಒಳ್ಳೊಳ್ಳೆ ಮೆಟೀರಿಯಲ್, ಕಾಸ್ಟ್ಲಿ ಮೆಟೀರಿಯಲ್ ತಗೊಳ್ಳಿ. ಏಕೆಂದರೆ ನಾವು ಹೆಚ್ಚಿಗೆ ಹಣ ಕೊಟ್ಟಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ, ಒಳ್ಳೆ ಕಲರಿಂಗ್ ಬರೋ ಅಂಥ ಮೆಟೀರಿಯಲ್ ಸಿಗುತ್ತೆ. ಇವಾಗ ನಾನು ಏನು ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ, ಕಲರ್ ಪೆನ್ಸಿಲು, ಇವಾಗ ನಾನು ಯೂಸ್ ಮಾಡ್ತಿರೋದು ಸ್ವಲ್ಪ ಕಡಿಮೆ ಇದೆ. ಇದಕ್ಕಿಂತ ಕಾಸ್ಟ್ಲಿ ಪೆನ್ಸಿಲ್ಸ್, ಕಲರ್ ಪೆನ್ಸಿಲ್ ಯೂಸ್ ಮಾಡಿದ್ರೆ ನಮ್ಗೆ ಇನ್ನೂ ಕ್ವಾಲಿಟಿಯಾಗಿ ಕಲರೆಲ್ಲ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಕ್ವಾಲಿಟಿಯಾಗಿರುತ್ತೆ ಡ್ರಾಯಿಂಗು. ಅದರಿಂದ ನಾವು ನಮ್ಮ ಹಣದ ಅವಶ್ಯಕತೆ ತಕ್ಕಾಗೆ ಮೆಟೀರಿಯಲ್ ತಗೊಂಡು ನಾವು ಡ್ರಾಯಿಂಗ್ ಮಾಡಬೇಕು. ಸುಮ್ಮನೆ ಡ್ರಾ ಮಾಡ್ತೀನಿ ಅಂತ ಮನೆಯವ್ರು ತಗೊಡ್ತಾರೆ ಅಂತ ಹೆಚ್ಚಿಗೆ ದುಡ್ಡನ್ನು ತಗೊಂಡು ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು ಬೇಡ, ವೇಸ್ಟ್ ಮಾಡೋದು ಬೇಡ. ಮನೆಯವರು ಕಷ್ಟಪಟ್ಟು ದುಡ್ಡು ನಿಮಗೆ ತಂದು ಕೊಡ್ತಾರೆ, ಏನೋ ಡ್ರಾಯಿಂಗ್ ಮಾಡ್ತಾರೆ ಮಾಡಲಿ ಅಂತ, ಅದನ್ನು ನೀವು ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾವುದು ಲಾಸ್ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಮುಖ್ಯವಾಗಿ ಮಾಡಿ, ಇರೋದ್ರಲ್ಲಿ ಮಾಡಿ. ನಿಮ್ಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ಒಳ್ಳೊಳ್ಳೆ ಮೆಟೀರಿಯಲ್ ತಗೊಂಡು ಯೂಸ್ ಮಾಡಿ, ಡ್ರಾಯಿಂಗ್ ಮಾಡಿ. ಚೆನ್ನಾಗಿ ಬರುತ್ತೆ, ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಲುಕ್ಕು ಚೆನ್ನಾಗಿರುತ್ತೆ. ನಾನು ಅಷ್ಟೇ ಹೆಚ್ಚಿಗೆ ಅಮೌಂಟಿಂದ ನಾನು ಪೆನ್ಸಿಲ್ ತಗೊಂಡಿಲ್ಲ. ಇವಾಗ ನಾನು ಏನು ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ, ಇದು ₹1200 ಪೆನ್ಸಿಲ್ ಇದು. ಅಂದರೆ ಇದಕ್ಕಿಂತ ಕ್ವಾಲಿಟಿ ಬೇಕು ಅಂದರೆ ಇನ್ನೂ ಚೆನ್ನಾಗಿರೋ ತಗೋಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಪೆನ್ಸಿಲ್ ಗಿಲರ್ಸ್ ಎಲ್ಲ. ಇವಾಗ ನಾವು ತಗೊಂಡಿರೋ ಸ್ವಲ್ಪ ಲೈಟಾಗಿ ಕಾಣುತ್ತೆ ನೋಡಿ. ಇಲ್ಲೆಲ್ಲ ನಾನು ಕೃಷ್ಣನ ಏರ್ಗೆಲ್ಲ ನಾನು ಚಾಕ್ ಕಲರ್ ಪೆನ್ಸಿಲ್ಲೇ ನಾನು ಶೇಡ್ ಮಾಡ್ತಾಯಿರೋದು, ಡ್ರಾ ಮಾಡ್ತಾಯಿರೋದು ನೋಡ್ಬೋದು. ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ ಇದು. ಇದು ಕ್ಲೀನಾಗಿ ನಾವು ಶೇಡಿಂಗ್ ಮಾಡ್ಬೋದು, ಬ್ಲೆಂಡಿಂಗ್ ಮಾಡ್ಬೋದು. ಇದನ್ನು ನಾವು ಪೆನ್ಸಿಲ್ ಪಡೆದ್ಬಿಟ್ಟು ಕೈಯಲ್ಲೇ ಕೂಡ ಬ್ಲೆಂಡ್ ಮಾಡ್ಬೋದು. ನಮ್ಮ ಕೈಯಲ್ಲಿ ನಾನು ಬ್ಲೆಂಡಿಂಗ್ ಮಾಡಿಲ್ಲ, ಬ್ಲೆಂಡಿಂಗ್ ಸ್ಟೆಪ್ ತಗೊಂಡೆ, ಇದರಲ್ಲೇ ನಾನು ಯೂಸ್ ಮಾಡಿದ್ದು. ಬ್ಲೆಂಡಿಂಗ್ ಸ್ಟೆಪ್ಪಲ್ಲೇ ನಾನು ಬ್ಲೆಂಡ್ ಮಾಡಿದ್ದೀನಿ. ಕೈಯಲ್ಲೂ ಮಾಡ್ತಾರೆ, ಕೈಯಲ್ಲೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು A4 ಸೈಜಲ್ಲಿ ಮಾಡ್ತಿರೋದ್ರೆ ನಾನು ಕೈಯಲ್ಲಿ ಯೂಸ್ ಮಾಡಿಲ್ಲ. ದೊಡ್ಡ ಶೀಟಲ್ಲಿ ಮಾಡಿದ್ರೆ ಅವಾಗ ಕೈಯಲ್ಲೇ ಯೂಸ್ ಮಾಡ್ಬೋದು ನಾವು. ಮತ್ತು ಈ ಬ್ಲೆಂಡಿಂಗ್ ಸ್ಟೆಪ್ಗೆ ಬ್ರಷಲ್ಲೂ ಕೂಡ ನಾವು ಈ ಬ್ಲೆಂಡಿಂಗ್ ಸ್ಟೆಪ್ ಬದಲು ಬ್ರಷ್ ಕೂಡ ಯೂಸ್ ಮಾಡ್ಬೋದು ಶೇಡ್ ಮಿಕ್ಸ್ ಮಾಡೋದಕ್ಕೆ, ಬ್ಲೆಂಡ್ ಮಾಡೋದಕ್ಕೆ. ನಾನು ಬ್ರಷನ್ನು ಯೂಸ್ ಮಾಡ್ತಾಯಿಲ್ಲ, ಬ್ಲೆಂಡಿಂಗ್ ಸ್ಟೆಪ್ಪಲ್ಲೇ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ ಕಲರೆಲ್ಲ. ಎಷ್ಟು ಡಾರ್ಕಾಗಿ ಬರುತ್ತೆ ಇದು ಚಾಕ್ ಕಲರ್ ಪೆನ್ಸಿಲಲ್ಲಿ. ನೀವು ಮಾಮೂಲಿ 2B 10B 4B
ಈ 10B ಪೆನ್ಸಿಲ್ ಕೂಡ ಇಷ್ಟು ಡಾರ್ಕ್ ಬರಲ್ಲ. ಅಂದರೆ ಆ ಪೆನ್ಸಿಲಲ್ಲೂ ನಿಮಗೆ ಕ್ವಾಲಿಟಿ ಪೆನ್ಸಿಲ್ಸ್ಗಳೆಲ್ಲ ಇವೆ, ಅದನ್ನು ಯೂಸ್ ಮಾಡೋದು ಬರ್ಬೋದು. ಆದರೆ ನಾವು ಯೂಸ್ ಮಾಡೋ ಪೆನ್ಸಿಲಲ್ಲಿ 10B ಆದರೂ ಅದು ಇಷ್ಟೊಂದು ಡಾರ್ಕ್ನೆಸ್ ಬರಲ್ಲ. ನಾವು ಅದರಿಂದ ಚಾಕ್ಯುಲರ್ ಪೆನ್ಸಿಲೇ ಯೂಸ್ ಮಾಡ್ತಾ ಇರೋದು. ಇಲ್ಲಿ ನಾವು ಶೇಡಿಂಗು ಕೊಡ್ತಾ ನಾವು ಸಿಂಪಲಾಗಿ ಅಷ್ಟೇ. ನಾವು ಯಾಕೆಂದರೆ ಇದನ್ನು ನಾವು ಸಿಂಪಲ್ ಕಲರ್ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ನಾವು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತೇನಿಲ್ಲ. ಸುಮ್ಮನೆ ಸಿಂಪಲಾಗಿ ನಾವು ಡ್ರಾಯಿಂಗ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಬೇರೆ ಫೋಟೋಗಳು ನೀವು ಅಬ್ಸರ್ವ್ ಮಾಡ್ಬೋದು. ಫೇಸ್ ಹೇಗಿದೆಯೋ ಅದೇ ಥರ ಕಲರ್ ಹಾಕಬೇಕು, ಒಡವೆಗಳು ಹೇಗಿದೆಯೋ ಅದೇ ಥರ ಕಲರ್ಸ್ ಹಾಕಬೇಕು, ಏರ್ ಹೇಗೆ ಬಂದಿದೆಯೋ ಏರ್ಗೆ ಪ್ರತಿಯೊಂದು ಏರ್ಗೂ ಕಲರ್ದು ಹಾಕಬೇಕು. ಆ ಥರ ಇದಕ್ಕೆ ಯಾವುದೇ ಇದಿಲ್ಲ. ಯಾಕಂದರೆ ನಾವು ಸಿಂಪಲಾಗಿ ಮಾಡ್ತಿರೋದ್ರಿಂದ ಒಂದು 3-4 ಕಲರ್ಲೇ ನಾವು ಹೆಂಗೆ ಬೇಕು ಹಂಗೆ ಶೇಡಿಂಗ್ ಕೊಟ್ಕೋಬೋದು. ನಾವು ಕೂದಲಿಗೆ ಬರೀ ಬ್ಲ್ಯಾಕೇ ಕೊಟ್ಟಿದ್ದೀನಿ, ನಾವು ಬೇರೆ ಏನು ಕೊಡೋಕ್ಕೆ ಹೋಗಿಲ್ಲ. ಅದೇ ಬೇರೆ ಡ್ರಾಯಿಂಗ್ ನೋಡ್ಬೋದು. ನಾವು ಕೂದಲುಗಳಿಗೆ ಡಾರ್ಕ್ ಬ್ರೌನ್ ಉಪಯೋಗಿಸ್ತೀವಿ, ಬ್ಲ್ಯಾಕ್ ಉಪಯೋಗಿಸ್ತೀವಿ, ಅಲ್ಲಲ್ಲಿ ಸ್ಕೈ ಬ್ಲೂ ಉಪಯೋಗಿಸ್ತೀವಿ. ಯಾಕೆಂದರೆ ಅದು ಡಿಫ್ರೆಂಟ್ ಏರ್ ಅಲ್ಲಿ ಬೆಳಕಲ್ಲಿ ಒಂದೊಂದು ಕಲರ್ ಬಿದ್ದಿರುತ್ತೆ ಏರ್ಗೆ, ಹೋಗೋದು ಆ ಕಲರೇ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಡವೆ ಸಿಂಪಲಾಗಿ ಹಾಕ್ತಿದ್ದೀನಿ, ಎಲ್ಲೋ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಎಲ್ಲೋ ಮತ್ತು ಬ್ರೌನು ಆರೆಂಜ್ ಉಪಯೋಗಿಸಿದ್ದೀನಿ ಅಷ್ಟೇ. ಒಡವೆಗೆ ಇನ್ನೇನೂ ಹಾಕಿಲ್ಲ. ನಮ್ಮ ವೀಡಿಯೋಗಳನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ. ಇದೇ ಥರ ವೀಡಿಯೋಗಳು ಮುಂದಿನ ದಿನಗಳಲ್ಲೂ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಳ್ಳೊಳ್ಳೆ ವೀಡಿಯೋಗಳಾಗ್ತೀವಿ, ಇದೇ ಥರ ಕನ್ನಡದಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರ್ಯಾರು ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಫೇಸ್ಬುಕ್ ನಮ್ಮ ಪೇಜ್ನ ಫಾಲೋ ಮಾಡಿ, ಅಲ್ಲೂ ಕೂಡ ನಮ್ಮ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಡ್ರಾಯಿಂಗ್ ಮುಗಿತಾ ಬಂತು ಸ್ನೇಹಿತರೆ, ನೋಡಿ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.